ನೋಡಿ, ಒಂದು ನಾನು ಇಷ್ಟೇ ಮನವಿ ಮಾಡೋದು, ಇಷ್ಟೇ ನಾನು ಹೇಳೋದು, ಇದರಲ್ಲಿ ರಾಜಕೀಯ ಮಾಡಬಾರ್ದು. ಯಾರೇ ಆಗಲಿ, ಯಾವ ಪಕ್ಷದವರೇ ಆಗಲಿ, ಇದರಲ್ಲಿ ರಾಜಕೀಯ ಮಾಡೋವಂಥದ್ದು ಏನಿಲ್ಲ. ಇಲ್ಲಿ ರಾಜಕೀಯ ಮಾಡಬಾರ್ದು. ದಿಸ್ ಈಸ್ ಓನ್ಲಿ ರಿಲೇಟೆಡ್ ಟು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಅಷ್ಟು ಬಿಟ್ಟರೆ ಇಲ್ಲಿ ಯಾವ ರಾಜಕೀಯನೂ ಮಾಡಬಾರ್ದು. ನೋಡಿ, ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ. ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ. ಅವರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅಂತಲೇ ಪೊಲೀಸ್ ಇಟ್ಟಿರೋದು. ಆದ್ದರಿಂದ ಅವ್ರು ಯಾರು ಗಲಾಟೆ ಮಾಡ್ತಾರೆ ಅದನ್ನು ಆಮೇಲೆ ನೋಡೋದು, ಯಾವ ಪಕ್ಷದವರು ಯಾವ ಸಮುದಾಯದವರು ಅಂತ ಆಮೇಲೆ ನೋಡೋದು. ಮೊದಲು ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ, ಶಾಂತಿಯನ್ನು ಕಾಪಾಡೋದಕ್ಕೆ ಫಸ್ಟ್ ಕ್ರಮ ತಗೊಳ್ಬೇಕಾಗಿರೋದು ಪೊಲೀಸು. ಆ ಕೆಲಸವನ್ನು ಮುರಾಜಿಲ್ಲದೆ ಮಾಡಬೇಕು. ಕೇಳಿ ಘಟನೆ ಆದಮೇಲೆ ಅವ್ರುಗಳ ಹೇಳಿಕೆಗೆ ಯಾರೂ ನಿಲ್ಸೋಕ್ಕಾಗೋದಿಲ್ಲ. ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನೀವೇನು ಬೇಕಾದ್ರೂ ಹೇಳ್ತೀರ. ಅದು ಹೇಳಬೇಕು ಹೇಳಬಾರ್ದು ಅನ್ನೋದು ಅವ್ರು ತಿಳ್ಕೋಬೇಕು. ನೋಡಿ, ಪೊಲೀಸ್ನವರನ್ನು ಕುಗ್ಸೋದಕ್ಕೆ, ಅವರ ಮೊರಲನ್ನು ಕಡಿಮೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದೇ ಆರ್ ಆಲ್ ವೆಲ್ ಟ್ರೈನ್ಡ್. ಅವ್ರು ಇಂಥದ್ದನ್ನೆಲ್ಲ ಟ್ರೈನಿಂಗೇ ಕೊಟ್ಟು ಕಳಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಹೇಗಿರಬೇಕು ಅಂತೇಳಿ ಅವರಿಗೆ ಸ್ಪೆಷಲ್ ಟ್ರೈನಿಂಗೇ ಕೊಟ್ಟಿರ್ತಾರೆ. ಕುಗ್ಸೋದಕ್ಕೇನಾಗೋದಿಲ್ಲ. ಯಾರೋ ಒಬ್ಬರು ಇಬ್ಬರು ಸ್ವಲ್ಪ ಏನಪ್ಪ ಹಿಂಗೆ ಅಂದ್ಬಿಟ್ರು ನನಗೆ ಅಂತ ಹೇಳಿ ಅಂದ್ಕೋಬೋದು. ಅಷ್ಟೇ ಬಿಟ್ಟರೆ ಯಾರು ಪೊಲೀಸ್ನವರ ಆತ್ಮಸ್ಥೈರ್ಯವನ್ನು ಕುಗ್ಸೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನಾವು ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಆದರೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ರೀತಿ ಇರುತ್ತೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ತೊಗೊಂಡೋಗಿ ಅವ್ರ ಮನೆಗಳನ್ನು ಕೆಡವುತ್ತಾರೆ. ಅಷ್ಟು ಮಟ್ಟಿಗೆ ಅವರು ಶಾಂತಿ ಕಾಪಾಡೋದಕ್ಕೆ ಅವ್ರ ಕ್ರಮ ಅದು. ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ. ನಮಗೆ ಸದ್ಯಕ್ಕೆ ನಮ್ಮ ಜನ ಆ ಮಟ್ಟಕ್ಕೆ ಹೋಗಿಲ್ಲ ಅಂತೇಳಿ ನಮಗೆ ಅನಿಸುತ್ತೆ. ನಾವು ವಿದಿನ್ ಅವರ್ ಲಿಮಿಟೇಷನ್ಸ್ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ತೇವೆ. ಅದರಲ್ಲಿ ಏನೂ ತೊಂದರೆ ಇಲ್ಲ ನಮಗೆ.